ಈಚೆ ಕಡೆ. ಹಾ ಹಾ, ಇನ್ನೊಂದು ಮೂಲಿ ಉಳ್ದತಿ. ಹಾ ರೇ, ಬರ್ರಿ. ಧನ ಸಹಾಯವನ್ನು ಮಾಡಿದಂತ ಮಹನೀಯರು. ಅಭಿಷೇಕ್ ಸ್ಟಾರ್ಟ್ ದಿ ಮ್ಯಾಚ್. ಸರ್ ಅವರೆಲ್ಲ ಹೊರಗಡೆ ಹಾಕ್ಬಿಡ್ರಿ. ಸ್ಟಾರ್ಟ್ ಮಾಡಿ. ಹಾ, 19 ನಿಮಿಷದ ಪಂದ್ಯ. ಈ ಮ್ಯಾಚಿನಲ್ಲಿ ಹಂದಿಗಿನ ತಂಡದ 7 ನಂಬರ್ ಆಟಗಾರ ಮಾನಿಂಗ್ ಅವರು ಹಳ್ಳಿಮಟ್ಟಿ ತಂಡದ ಮೇಲೆ ಬೋನಸ್ ಮಾಡಿದರೆ 1,000 ರೂಪಾಯಿ ರಾಘು ಗಸ್ತೆ ಅವರಿಂದ. ಮಾನಿಂಗ್ ಅವರು ಬೋನಸ್ ಮಾಡಿದರೆ ಹಳ್ಳಿಮಟ್ಟಿ ತಂಡದ ಮೇಲೆ 1,000 ರೂಪಾಯಿ ರಾಘು ಗಸ್ತೆ ಅವರಿಂದ. ಮಹೇಶನ ವಿಶೇಷ ಬಹುಮಾನ ಏನಿರ್ಬೇಕಲ್ಲ? ವಿಶೇಷತೆ ಇದಾರಿ, 1,000 ಮತ್ತೆ ಯಾರು ಕೊಡೋರು ಕೊಡಬಹುದು. ಮತ್ತೆ ಬಸವರಿಂದ ದಾಳಿ ಹಳ್ಳಿಮಟ್ಟಿ ತಂಡದ ಮೇಲೆ. ವಿಷ್ಣು ಹೇಳ್ರಿ, ನಿನಗೆ ಯಾರು ಕೊಡೋರಿದ್ರೆ ನೀನು ಕೇಳಬಹುದು. ಹೌದು. ಹಿರಿಯ ಆಟಗಾರ ಹನುಮಂತ ಅವರಿಂದ ದಾಳಿ ಹಂದಿಮುದ ತಂಡದ ಮೇಲೆ. ಅನುಭವಿ ಆಟಗಾರ ಕರ್ನಾಟಕ ಯೂನಿವರ್ಸಿಟಿ ಬ್ಲೂ ಹಾಗೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬ್ಲೂ ಅಲ್ಲಿ ಆಡಿ ಬಂದಂತಹ ಆಟಗಾರರು. ಇವರು ಕೂಡ ಮೈಸೂರು ದಸರಾದಲ್ಲಿ ನಮ್ಮ ತೇರಾ ತಂಡದ ಜೊತೆ ಹಾಗೂ ಐನಾಪುರದ ಕಾಕಾಸಾಬ್ ಅವ್ರ ಜೊತೆ, ನಾನು ಅವ್ರ ಜೊತೆ ಆಡಿದ್ದೀನಿ. ಎಲ್ಲರೂ ಕೂಡಿ ಮೈಸೂರು ದಸರಾದಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದ್ದೇವೆ. ಬೋನಸ್ ಅಂಕ ಸುರೇಶ್ ಅಂಪೈರ್ ಕೊಂಡಿದ್ದೇನೆ, ಮಾತಾಡಂಗಿಲ್ಲ. ಮಾರ್ನಿಂಗ್ ಅವ್ರಿ ಸುರೇಶ್ ಜಗಳ ಬೇಡ, ಇವತ್ತು ನಾನು ಬರ್ತಡೇ ಐತೆ. ಬರ್ತಡೇ ಇದ್ರೆ ಜಗಳ ಆಡೋಣ. ಅಂಪೈರ್ ನಿರ್ಣಯ, ಕೊನೆ ನಿರ್ಣಯ ಯಾರೋ ಮಾತಾಡಬಾರ್ದು. ಮಾರ್ನಿಂಗ್ ನೋಡ್ರಿ, ನೀವು ನೋಡ್ರಿ, ನಾವು ನೋಡತ್ತೀವಿ. ಮತ್ತೆ 3 ನಂಬರ್ ದಾಳಿಗಾರರಿಂದ ದಾಳಿ ಹಳ್ಳಿಮಟ್ಟಿ ತಂಡದ ಮೇಲೆ. ಒಳ್ಳೆಯ ದಾಳಿ. ಹಂದಿಗುಳಿ ತಂಡದ 7 ನಂಬರ್ ಆಟಗಾರ ಮಾಲಿಂಗ್ ಅವರು ಹಳ್ಳಿಮಟ್ಟಿ ತಂಡದ ಮೇಲೆ ಬೋನಸ್ ಹೊಡೆದರೆ ರಾಘು ಗಸ್ತೆ ಅವರಿಂದ 1,000 ರೂಪಾಯಿ. ಮತ್ತೆ ಬಸವರಾಜ್ ಪಾಟೀಲ್ ಅವರಿಂದ ದಾಳಿ ಹಳ್ಳಿಮಟ್ಟಿ ತಂಡದ ಮೇಲೆ. ಒಳ್ಳೆಯ ದಾಳಿಗಳು. ಈತ ಕೂಡ ವಿದ್ಯಾಭ್ಯಾಸ ಆಳ್ವಾಸ್ ಕಾಲೇಜಲ್ಲಿ ಮುಗಿಸಿ ಯೂನಿವರ್ಸಿಟಿಯಲ್ಲಿ ಪ್ಲೇಸ್ ಮಾಡಿ ಬಂದಂತವರು. ಒಳ್ಳೆ ಹಿಡಿತ ಹಳ್ಳಿಮಟ್ಟಿ ತಂಡದ ಆಟಗಾರರಿಂದ. ಸೌತ್ ಜೂನ್ ನಲ್ಲಿ ವಿನ್ನರ್ಸ್ ಆದಂತಹ ಆಟದಲ್ಲಿ ಆಡಿದಂತ ಆಟಗಾರ ಬಸವರಾಜ್ ಪಾಟೀಲ್. ಮತ್ತೆ ಹನುಮಂತ ಅವರಿಂದ ದಾಳಿ. ಮತ್ತೆ ಬೋನಸ್ ಅಂಕ ಹಳ್ಳಿಮಟ್ಟಿ ತಂಡಕ್ಕೆ. ಮೂರು ಜೀರೋ ಪರಿವೇ ಹೇಳಿದ್ರೆ ಅಡ್ಡ ಕೆಲಸ ಅಂತ ನಿಮಗೆ. ಅಣ್ಣ ಮೈಕ್ ಇಸ್ಕೊರಿ ಅವನ ಕೈಯಿಂದ. ಸೌಂಡ್ ಬಾಕ್ಸ್ ಎಲ್ಲಾರ ಹರಿದಾವ,
ಮತ್ತೆ ಹನುಮಂತ ಅವರಿಂದ ದಾಳಿ. ಹನುಮಂತವರ ದಾಳಿ, ಹೈಮಟ್ಟಿ ಹನುಮಂತವರಿಂದ ದಾಳಿ. ಹೈಮಟ್ಟಿ ಹನುಮಂತವರ ದಾಳಿ. ಹತ್ತು. ಹೈಮಟ್ಟಿ ಹನುಮಂತವರ ದಾಳಿ. ಹತ್ತು. ಇದೀಗ ಮಹೇಶ್ ಬಾಬು ₹100 ಕೊಟ್ಟಾರಿಲ್ಲ ಅವ್ರಿಗೆ, ಅದ ಚಾರ್ಜ್ ನೋಡ್ರಿ. ಇದು ಬ್ಯಾಟ್ರಿ ಫುಲ್ ಮತ್ತೆ ಯಾರು ಕೊಡೋದು ಕೊಡ್ಬೋದ್ರಿ, ಅವಾಗ ಮತ್ತೆ ಚಾರ್ಜ್ ಮಾಡಿಸ್ತೀವಿ. ನೀನು ಎಷ್ಟಾಯ್ತು ಬಂದು ಕೊಡ್ಬೋದು. ಸಿದ್ದೇಶ್ವರ ಐನಾಪುರ ವರ್ಷ ಮಾರುತೇಶ್ವರ್ ಸೋರ್ಗಾಂವ್, ಈ ಎರಡು ತಂಡ ಸಿದ್ಧತೆಯಲ್ಲಿ ಇರಬೇಕು. ಒಂದು ಅಂಕ ಹಂದಿಗುಂದ ತಂಡಕ್ಕೆ. ಹೇಳ್ತಾರೆ ಬಸ್ಸು. ಓ ಮಿಸ್ಟೇಕ್, ಮತ್ತೆ ಮಿಸ್ಟೇಕ್ ಇಂದ ಒಂದು ಅಂಕ ಅರಳಿಮಡಿ ತಂಡಕ್ಕೆ. ಮಾರ್ನಿಂಗ್ ಅವರು ಬೋನಸ್ ಹೊಡೆದ್ರ. ಹಲೋ, ಮತ್ತೆ ಬಸ್ ಅವರಿಂದ ದಾಳಿ ಹಳ್ಳಿಮಡಿ ತಂಡದ ಮೇಲೆ. ಓ ಬಸ್ಸು 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 ಅವ್ರು ಕೊಡ್ತಾರೆ, ಸುಮ್ಮನೆ ಇರು, ಸ್ವಲ್ಪ ಕೊಟ್ಟ ಮೇಲೆ ಡಿಸೈಡ್ ಮಾಡು. ಟೈಮ್ ಔಟ್ ಸರ್, ಟೈಮ್ ಔಟ್ ಕೊಡಿ ಅವ್ರಿಗೆ. ಫಸ್ಟ್ ಟೈಮ್ ಔಟ್. 4-3 1 ಅಂಕಗಳ ಮಂಡಳಿಯಲ್ಲಿ ಅರಳಿಮಟ್ಟಿ ತಂಡದ ಆಟಗಾರರು. ಹನುಮಂತ ಬಾರ್ಕೆ ಅವರು ಕೂಡ ಒಂದು ಬೋನಸ್ ಹೊಡೆದು ರಾಘು ಗಸ್ತಿ ಅವರಿಂದ ₹501. ಇದೇ ಕೊಡಂಗಿಲ್ಲ, ಏನು ಮುಂದೆ ಚಾಲು ಹಾಕಿಲ್ಲ. ಹಾ ಸರ್, ಪ್ಲೇಯರ್ ಚೇಂಜ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲಪ್ಪ ಸರ್, ಎಲ್ಲಪ್ಪ ಸರ್, ಪ್ಲೇಯರ್ ಚೇಂಜ್ ಮಾಡ್ತಾ ಇದ್ದಾರೆ. ಹನುಮಂತ ಬೋನಸ್ ಹೊಡೆದಂದ್ರೆ ₹501 ರಾಘು ಗಸ್ತಿಯಿಂದ. 8 ಹೊರಗ 7 ಒಳಗ. ಹಾ, ಒಳಗ ಹೊರಗ ಆಡೋದ್ರಿ, ಪಗಡಿ ಆಡತ್ತಿಲ್ರಿ. ಪ್ಲೇಯರ್ ಚೇಂಜ್ ರೀ. ಹಾ ಎಸ್, ಅದಕ್ಕೆ ಹೇಳ್ರಿ. ಹನುಮಂತ ಬೋನಸ್ ಹೊಡೆ ಒಳ್ಳೆ ಹಿಡಿತ ಬಸವರಾಜ್ ಪಾಟೀಲ್ ಅವರಿಂದ. ಅದಕ್ಕೆ ಹೇಳ್ಕೊಡ್ರಿ, ಅನುಭವದಲ್ಲಿ ಅಮೃತ ಇದೆ ಅಂತ. ತುಂಬಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬಸವರಾಜ್ ಪಾಟೀಲ್ ಅವರು ದಾಳಿಯಲ್ಲಿ. ನಾಲ್ಕು ಸಮಬಲದ ಪಂದ್ಯ. ಖುಷಿ ಗ್ರಾಫಿಕ್ಸ್ ಎಷ್ಟು ಖುಷಿ ಗ್ರಾಫಿಕ್ಸ್ ಬಗ್ಗೆ ಹೇಳಿದೆ. ನಮ್ಮದು ಜಿಯೋಗ್ರಾಫಿಕ್ಸ್ ಅಂತ ಐತ್ಲ. ಖುಷಿ ಗ್ರಾಫಿಕ್ಸ್ ಅಂದ್ರ ರೀ, ನಿಮಗ ಮೊಬೈಲ್ ಗ್ಲಾಸ, ಹೊಸ ಫೋಟೋ ಫ್ರೇಮ, ಬ್ಯಾನರ್ ಪ್ರಿಂಟಿಂಗ್, ಸವಿನೆನಪಿನ ಕಾಣಿಕೆ ಇವನ್ನೆಲ್ಲ ಮಾಡಿಕೊಡ್ತಾರೆ ಅತಿ ಯೋಗ್ಯ ದರದಲ್ಲಿ. ITS ತಕಲ್ ತೇರ್ದಾಳ್. ನಮ್ಮ ಪ್ರಭು ಅವರು ಒಂದು ಚಾನಲ್ ರೆಡಿ ಮಾಡ್ಯಾರ, ವಿಷ್ಣು ಜಿಯೋಗ್ರಫಿ. ಯಾರು ಫೋಟೋ ಹೊಡಿತಾರೋ ಅದನ್ನ ಎಣ್ಣೆ ಒಳಗೆ ತೊಳಿ. ಈ ಪಂದ್ಯಾವಳಿಗಳಿಗೆ ಸ್ಟೇಜ್ ವ್ಯವಸ್ಥೆ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತ ಅರ್ಮಾನ್ ಪೆಂಡಾಲ್ ಅಸ್ಲಾಂ ಜಮಾದಾರ್ ಅವರಿಗೆ ಶ್ರೀ ಪ್ರಭುಲಿಂಗೇಶ್ವರ ಕಬಡ್ಡಿ ತಂಡದ ವತಿಯಿಂದ ಪೂರ್ವಕ ಧನ್ಯವಾದ ಹಾಗೂ ಒಂದು ಕಿರು ಸನ್ಮಾನ. ದಯವಿಟ್ಟು ಅವರು ಇದ್ರ ಈ ಪಂದ್ಯ ಮುಗಿದ ನಂತರ ಮೈದಾನಕ್ಕೆ ಆಗಮಿಸಬೇಕು. 4-4 ಸಮಬಲದಲ್ಲಿ ಮತ್ತೆ ಹಂದಿಗುಂದ ತಂಡದ ಮೇಲೆ 8 ನಂಬರ್ ಆಟಗಾರರಿಂದ ದಾಳಿ. ಓ ಚಾರ್ಜ್ ಲೈಟ್ ಆಗಿ ಮತ್ತೆ ಬಸವರಿಂದ ದಾಳಿ. ಹಳ್ಳಿಮಡಿ ತಂಡದ ಮೇಲೆ ಥರ್ಡ್ ರೈಟ್. ಒಳ್ಳೆ ಹಿಡಿತ ಮತ್ತೆ 1 ಅಂಕದ ಮುನ್ನಡೆಯಲ್ಲಿ ಹಳ್ಳಿಮಡಿ ತಂಡದವರು. ಥರ್ಡ್ ರೈಟ್ ಡಿಸೈಡ್. ವಾವ್, ಮತ್ತೆ 1 ಅಂಕ ಹಳ್ಳಿಮಡಿ ತಂಡಕ್ಕೆ.
ಹೆಚ್ಚು ಮಂದಿನವರು ಸ್ವಲ್ಪ ಸರಿಲ್ಲ ಅಲ್ಲಿ ಹಿಂದೆ ಅಂಪೈರ್ಗಳಿಗೆ ಏನು ಕಾಣುವತ್ರಿ ಅಂಪೈರ್ ಕೊಡ್ತಾರ, ಹೋಗಪ್ಪ ಹೋಗೋತವ. ಒಂದ್ ನಿಮಿಷ ನಿಂತ್ಕೋ, ಅಂಪೈರ್ ಕೊಟ್ಟಾಯ್ತಾ ಆಡ್ರಿ. ಹಲೋ, ಪ್ಲೇಯರ್ಸ್ಗಳು ಯಾರು ಆರ್ಗ್ಯುಮೆಂಟ್ ಮಾಡಬೇಡ್ರಿ. ಆರ್ಗ್ಯುಮೆಂಟ್ ಮಾಡಿ ಟೆಕ್ನಿಕಲ್ ಪಾಯಿಂಟ್ ಕೊಡ್ತಾರ. ಪ್ರತಿ ಸಾರಿ ನೀವು ಪ್ಲೇಯರ್ಸ್ಗಳು ಯತ್ನ ಮಾಡಬೇಡ್ರಿ. ನೀವು ಏನಾದ್ರೂ ಆರ್ಗ್ಯುಮೆಂಟ್ ಮಾಡಿದ್ರೆ ಟೆಕ್ನಿಕಲ್ ಪಾಯಿಂಟ್ ಕೊಡ್ತಾರ. ಸರ್, ಟೆಕ್ನಿಕಲ್ ಪಾಯಿಂಟ್ ಘೋಷಣೆ ಮಾಡಿಬಿಡ್ರಿ ನೀವು. ಬೋನಸ್ ಲೈನ್ ಹಾಕೋ, ಬೋನಸ್ ಲೈನ್ ಹಾಕ್ತಾ ಬಂದ್ ಎರಡು ಕಡೆ. ಸರಿ ಆಟಗಾರ ಸರಿ. ಮುಂದಿನ ವರ್ಷದ ಮೊದಲ ಟ್ರೋಫಿ ಹಿಂಗೆಲ್ಲ ಇದ್ದಾಗ ಕಬಡ್ಡಿ ಅದ. ಎಷ್ಟೊಂದು ನಿಮಿಷ. ಮುಂದಿನ ವರ್ಷದ ಮೊದಲ ಟ್ರೋಫಿ ಜವಾರಿ ಜಾತ್ರೆಯ ಚಾನಲ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಅವರಿಗೆ ಬೆಲ್ ಬಟನ್ ಬಿಡ್ರಿ. ಕಾಲ್ತಿಪ್ಪಿ ಅವರಿಂದ ಜವಾರಿ ಜಾತ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಮುಂದಿನ ವರ್ಷದ ಮೊದಲ ಟ್ರೋಫಿ ಕೊಡಬೇಕೆಂದು ಅವರಲ್ಲಿ ವಿನಂತಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀ ಪ್ರಬಲಗೇಶ್ವರ ತಂಡದ ವತಿಯಿಂದ ಹಾಗೂ ಕಮಿಟಿ ತುಂಬ ಧನ್ಯವಾದಗಳು. ಎಲ್ಲದವರಿಗೆ ಜೋರಾದ ಚಪ್ಪಾಳೆ ಹೊಡಿಬೇಕು. ಜವಾರಿ ಜಾತ್ರೆ ಮತ್ತೆ ಹಂಜಗುಂದ ತಂಡದ ಮೇಲೆ ಹಳ್ಳಿಮಟ್ಟಿ ತಂಡದ ಆಟಗಾರರಿಂದ ದಾಳಿ. ಒಳ್ಳೆ ಹಿಡಿತ ಮಾನಿಂಗ್ ಅವರಿಂದ. 6-6 ಮತ್ತೆ ಸಮಬಲ. ಮುಂದಿನ ವರ್ಷದ ಮೊದಲ ಟ್ರೋಫಿ ಜವಾರಿ ಜಾತ್ರೆ ಕಾಲ್ತಿಪ್ಪಿ ಅವರಿಂದ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಕೊಡಿ, ಬೆಲ್ ಬಟನ್ ಬಿಡ್ರಿ. ಅವರಿಗೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತಾ ಇದ್ದಾರೆ. ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜವಾರಿ ಜಾತ್ರೆ ಮಹೇಶ್ ಅವರ ಹಾ ಹೇಳಿ. ಮುಂದಿನ ಸಲದ 2ನೇ ಟ್ರೋಫಿನೂ ಘೋಷಣೆ ಆಗೈತ್ರಿ. ಹೇಳ್ರಿ ಸರ್, ಅವ್ರ ಹೆಸರು ಹೇಳ್ರಿ. ಥರ್ಡ್ ರೈಡ್ ಡಿಸೈಡ್ ಬಸವರಿಂದ ಮತ್ತೆ ದಾಳಿ ಹಳ್ಳಿಮಟ್ಟಿ ತಂಡದ ಮೇಲೆ. 2ನೇ ಪ್ರೈಸ್ ರೀ, ಟ್ರೋಫಿ ರೀ. ಸಂಗೀತಾ ಮೊಬೈಲ್ಸ್ ಮಾಲಿಂಪುರ್ ಅವರು ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಾರ ನೋಡ್ರಿ. ಅವರಿಗೂ ಕೂಡ ಧನ್ಯವಾದಗಳು. ಒಳ್ಳೆ ಹಿಡಿತ. ಎರಡು ಟ್ರೋಫಿ ಘೋಷಣೆ ಆಗ್ಯಾವ್ರಿ. ಪ್ರೈಸ್ ಇನ್ನ ಘೋಷಣೆ ಆಗಿಲ್ಲ. ಯಾರಾದ್ರೂ ಕೊಡೋರಿದ್ರೆ ಕೊಡ್ಬೋದು. ಮುಂದಿನ ವರ್ಷದ ಪ್ರೈಸ್ಗಾಗಿ ಯಾರನ್ನ ಘೋಷಣೆ ಮಾಡೋರಿದ್ರೆ ಈಗ ಮಾಡಬಹುದು. ತಮ್ಮ ಹೆಸರು ನೋಂದಾಯಿಸಬೇಕು. ಮುಂದಿನ ವರ್ಷದಾಗಿ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಟೂರ್ನಮೆಂಟ್ ಎರಡು ನಡೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಎರಡೂ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಯಾರಾದ್ರೂ ಬಂದು ತಮ್ಮ ಹೆಸರು ನೋಂದಾಯಿಸಬಹುದು. ಹಲೋ, ಹಾಫ್ ಟೈಮ್. 7-6 1 ಅಂಕಗಳ ಮುನ್ನಡೆಯಲ್ಲಿ ಅರಳಿಮಟ್ಟಿ. ಮಹೇಶ್ ಅವರ ಹೇಳ್ರ. ಮುಂದಿನ ಸಲದ ಬಾಯ್ಸ ಹಾಗೂ ಲೇಡೀಸ ಹಾ, ಎರಡು ಸೆಕೆಂಡ್ ಪ್ರೈಸ್ ಟ್ರೋಫಿ ಓಕೆ. ಸಂಗೀತಾ ಮೊಬೈಲ್ಸ್ ಮಾಲಿಂಪುರ್ ಅವರು ಬರ್ಕೊಂಡು ಬಿಡ್ರಿ. ಸಂಗೀತಾ ಮೊಬೈಲ್ಸ್ ಅವರಿಗೆ ಕೂಡ ನಮ್ಮ ಪ್ರಬಲಗೇಶ್ವರ ತಂಡದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೆಸರು ಬರ್ಕೊಂಡ್ ಬಿಡ್ರಿ. ಸಂಗೀತಾ ಮೊಬೈಲ್ಸ್ ಮಾಲಿಂಪುರ್ ಬರ್ಕೊಳ್ಳಿ. ಅಡಿಯಪ್ಪರ 2ನೇ ಬಹುಮಾನದ ಟ್ರೋಫಿ ಮುಂದಿನ ವರ್ಷ. ಹಲೋ,
2 ಅಂಕ ಅರಳಿಮಟ್ಟಿ ತಂಡಕ್ಕೆ. 9-7 ಅರಳಿಮಟ್ಟಿ ಪರವಾಗಿ. ಮುಂದಿನ ವರ್ಷದ ಪುರುಷರಿಗಾಗಿ ಪ್ರಕಾಶ್ ಸದಾಶಿವ ತೋಟದವರು ಕೂಡ ಕೊಡ ಮಾಡಿದ್ದಾರೆ. ಅವರಿಗೆ ಕೂಡ ತುಂಬ ಧನ್ಯವಾದಗಳು. 4ನೇ ಪ್ರೈಸ್ ಪುರುಷರಿಗಾಗಿ 4ನೇ ಪ್ರೈಸ್ ಅನ್ನು ಪ್ರಕಾಶ್ ಸದಾಶಿವ ತೋಟದವರು ಕೊಡ ಮಾಡಿದ್ದಾರೆ. ಅಡಿಯಪ್ಪ ಎಲ್ಲರ ಹೆಸರು ಬರ್ಕೋಬೇಕು. ಮುಂದಿನ ವರ್ಷದ ನೆನಪಿನ ಕಾಣಿಕೆಗಾಗಿ ಸುರೇಶ್ ಬಾಳಿಕಾಯಿ ಹಾಗೂ ಸಂತೋಷ್ ಹೊಸಮನಿ. ಅಡಿಯಪ್ಪ ನೆನಪು ಉಳಿಯಂಗಿಲ್ಲ, ಈಗ ಬರ್ಕೋಬೇಕು. ಅಡಿಯಪ್ಪ ಹೆಸರು ಬರ್ಕೋಬೇಕು. ಮುಂದಿನ ವರ್ಷ ಸವಿ ನೆನಪಿನ ಕಾಣಿಕೆಗಾಗಿ ಸುರೇಶ್ ಬಾಳಿಕಾಯಿ ಹಾಗೂ ಸಂತೋಷ್ ಹೊಸಮನಿ ಅವರು ಕೂಡ ಕೊಟ್ಟು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಪ್ರಬಲಗೀಶ ತಂಡದ ವತಿಯಿಂದ ತುಂಬ ಧನ್ಯವಾದಗಳು. ಮತ್ತೆ ಯಾರಾದರೂ ಕೊಡೋರಿದ್ರೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಒಳ್ಳೆ ಹಿಡಿತ ಅರಳಿಮಟ್ಟಿ ತಂಡದ ಆಟಗಾರರಿಂದ. ಲೇಡೀಸ್ ಯಾರು ಕೊಡ್ತಾರೆ ಕೇಳೋನ್ರಿಲ್ಲ ಅವ್ರನ್ನು. ಹಲೋ, ಕಿರಣ್ ಅವರಿಂದ ದಾಳಿ. ಅರಳಿಮಟ್ಟಿ ತಂಡದ ಮೇಲೆ ಕಿರಣ್ ಅವರಿಂದ ದಾಳಿ. ಮುಂದಿನ ವರ್ಷ ಮಹಿಳೆಯರಿಗಾಗಿ ಘೋಷಣೆ ಮಾಡಿದ್ದಾರೆ. ರಾಘು ಗಸ್ತಿ ಅವರು 30,000. 2ನೇ ಪ್ರೈಸ್ ಹಾಗೆ ರಾಜು ಕಾರ್ಡಿ ಅವರು. ಜೋರಾದ ಚಪ್ಪಾಳೆ ಬರಲಿ ಪ್ರೇಕ್ಷಕರಿಂದ. ಸಲ ಲೇಡೀಸ್ ಬಾಯ್ಸ್ 2 ಅಂಕ ನೋಡ್ರಿ. 3ನೇ ಪ್ರೈಸ್ ಆಗಿ ಪ್ರಭು ವಾಜಂದ್ರಿ ಅವರು ಕೂಡ ಕೊಡ ಮಾಡಿದ್ದಾರೆ. ಮುಂದಿನ ವರ್ಷದ ಮಹಿಳೆಯರಿಗಾಗಿ 30,000, 20,000, 10,000. ಮಹೇಶ 4ನೇ ಪ್ರೈಸ್ ಶಿವಾನಂದ ಕಾಲ್ತಿಪ್ಪಿ ಅವರು. ಒಂದು ನಿಮಿಷ ಇನ್ನೊಬ್ಬರು ಇದ್ದಾರೆ, ವೇಟ್ ಮಾಡಿ. ಮುಂದಿನ ವರ್ಷದ ಮಹಿಳೆಯರಿಗಾಗಿ 30,000 ರಾಘು ಗಸ್ತಿ, 20,000 ರಾಜು ಗಾಡ್ದಿ ಅವರು, ಹಾಗೆ 3ನೇ ಪ್ರೈಸ್ ಅನ್ನು ಪ್ರಭು ವಾಜಂತ್ರಿ ಅವರು. 4ನೇ ಪ್ರೈಸ್ ಪ್ರವೀಣ್ ಗಂಡನವರ್. ಲೇಡೀಸ್ ಬಹುಮಾನ ಹೆಸರು ಬರ್ಸ್ಬರಿ ಇಲ್ಲಿ. ಸರಿ ಮುಂದೆ ಉತ್ತಮವಾದ ಹಿಡಿತ ಹದಿಗುತ್ತ ಧರಿಸಿದ ಒರಿಜಿನಲ್ ಬಸವ ಅವರಿಂದ ಅರಳಿಮಟ್ಟಿ ತಂಡದ ಮೇಲೆ ದಾಳಿ. ಒರಿಜಿನಲ್ ಹಲೋ, ಕೊನೆಯ 5 ನಿಮಿಷದ ಪಂದ್ಯ 15-11 ಅರಳಿಮಟ್ಟಿ ಪರವಾಗಿ. ಹದಿಗುತ್ತೊಂದರಿಂದ ದಾಳಿ. ಮಾರುತೇಶ್ವರ್ ಸೋರ್ಗಾವ್ ಇದು ಕೊನೆಗರಿ. ಐನಾಬು ಸೋರ್ಗಾವ್ ಬೇಕು. ಮುಂದಿನ ವರ್ಷದ ಶ್ರೀನಿವಾಸ್ ಕಾಲ್ತಿಪ್ಪಿ ಅವರು ಕೂಡ ಕೊಡ ಮಾಡಿದ್ದಾರೆ. ಬಾಯ್ಸ್ ಕಬಡ್ಡಿಗೆ 40,000 ಕೊಡ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಕಾಲ್ತಿಪ್ಪಿ ಅವರು. ಜರ್ಸಿ ನಂಬರ್ 7
ಹಳ್ಳಿ ಮಟ್ಟಿದ ತಂಡ ಆಟಗಾರ ಕ್ಯಾಪ್ಟನ್ ಕೊನೆಯ 4 ನಿಮಿಷ. ಕ್ಯಾಪ್ಟನ್ ಕೊನೆಯ 4 ನಿಮಿಷ. 16-11 ಆರಡಿಮಟ್ಟಿ ಪರವಾಗಿ. ಮಾನಿಂಗ್ ಅವರು ಬೋನಸ್ ಹೊಡಿಲಿಲ್ಲ, ರಾಘು ಗಸ್ತಿ ಅವರು 1,000 ರೂಪಾಯಿ ಕೊಡ್ಲಿಲ್ಲ. ಅದನ್ನ ನನಗೆ ಕೊಡಕ್ಕೆ ಹೇಳ. ನೀನು ಮತ್ತೆ ಒಂದು ಅಂಕ ಹಂದಿಗುಂದ್ ಟೈಮ್ ಔಟ್. ಸೆಕೆಂಡ್ ಹಾಫ್ ಸೆಕೆಂಡ್ ಟೈಮ್ ಔಟ್. ಟೈಮ್ ಔಟ್ ಈಸ್ ಓವರ್. ಹಂದಿಗುಂದ್ ಸರ್ ಸುರ್ಗುಪ್ ಸರ್ ನೆಕ್ಸ್ಟ್ ಮ್ಯಾಚ್. ಹಲೋ ಸ್ವರ್ಗ ವರ್ಷದ ಐನಾಪುರ್ ಮುಂದಿನ ತಯಾರಿ ಪಾರ್ಥೇಶ್ವರ ಸ್ವರ್ಗ ಡಿ ಸಿದ್ದೇಶ್ವರ ಐನಾಪುರ್. ಈ 2 ತಂಡದವರು ಸೆಕೆಂಡ್ ಹಾಫ್ ಬೇಗನೆ ಮೈದಾನದಲ್ಲಿ Second time out. ಬರಬೇಕು. ಸೆಕೆಂಡ್ ಹಾಫ್ ಸೆಕೆಂಡ್. ಐನಾಪುರ್ ಹಾಗೂ ಉತ್ತಮವಾದ ಹಿಡಿತ ಹಳ್ಳಿಮಟ್ಟಿ ತಂಡದಿಂದ. ಈಗ ಮತ್ತೆ ಹನುಮಂತ್ ಕೊನೆಯ 3 ನಿಮಿಷ. ಕ್ಯಾಪ್ಟನ್ ಕೊನೆಯ 3 ನಿಮಿಷ. ಈಗ ಹಳ್ಳಿಮಟ್ಟಿ ತಂಡದ ಆಟಗಾರ ಹನುಮಂತ್ ಜರ್ಸಿ ನಂಬರ್ 7 ತಮ್ಮ ದಾಳಿಯನ್ನು ಮುಂದೆ ನಡೆಸಿದ್ದಾರೆ. ಒಂದು ಉತ್ತಮ ತಂಡಗಳ ಮಧ್ಯೆ ಹಣಾಹಣಿ ನಡೀತಾ ಇದೆ. ಈಗ ಹದಿಗುಂದ್ ತಂಡದ ಆಟಗಾರನಿಂದ ದಾಳಿ. ಅತಿ ಚಾಕುಚಕತಿ ಆಟ. ಉತ್ತಮವಾದ ಹಿಡಿತ ಹಳ್ಳಿಮಟ್ಟಿ ತಂಡದಿಂದ. 19-12 ಅಂಕಗಳ ಮಧ್ಯೆ ಪಂದ್ಯ ಮುಂದೆ ನಡೀತಾ ಇದೆ. ಇನ್ ಫೇವರ್ ಆಫ್ ಹಳ್ಳಿಮಟ್ಟಿ. ಕೊನೆಯ 2 ನಿಮಿಷದ ಪಂದ್ಯ 19-12 ಅರಳಿಮಟ್ಟಿ ಪರವಾಗಿ. ಕೊನೆಯ 2 ನಿಮಿಷದ ಪಂದ್ಯ. ಹಲೋ ಸ್ವರ್ಗ ಮತ್ತು ಐನಾಪುರ್ ಈಗಾಗಲೇ ಸಾಕಷ್ಟು ಹೇಳಿ ಆಗಿದೆ. ಜಲ್ದಿ ಬರಬೇಕು. ಸ್ವರ್ಗ ಮತ್ತು ಐನಾಪುರ್ ಬರೀಪ. ಪಂದ್ಯ ಮುಗಿದಿದೆ. ಐನಾಪುರ್ ಮತ್ತು ಸ್ವರ್ಗ ಬನ್ನಿ. ಥರ್ಡ್ ರೈಡ್ ಮುಂದಿನ ವರ್ಷದ ಮಹಿಳೆಯರ ಹಾಗೂ ಪುರುಷರಿಗಾಗಿ ಮ್ಯಾಚ್ ಇಟ್ಕೋಬೇಕಂತ ಅನ್ಕೊಂಡಿದ್ದೀವಿ. ಮಹಿಳೆಯರಿಗಾಗಿ ಎಲ್ಲ ಪ್ರೈಸ್ಗಳು ಕಲೆಕ್ಟ್ ಆಗಿದ್ದಾವೆ, ಟ್ರೋಫಿಗಳು ಕೂಡ ಆಗಿದ್ದಾವೆ. ಬಾಯ್ಸ್ಗಾಗಿ ಒಂದೇ ಪ್ರೈಸ್ ಒಂದೇ ಉಳಿದಿದೆ. ಯಾರಾದ್ರೂ ಕೂಡಿಸ್ಕೊಡ್ಬೋದು, ಒಬ್ಬರು ಅಥವಾ ಇಬ್ಬರು ಕೂಡಿ ಕೊಡ್ಬೋದು. 50,000 ಒಂದೇ ಒಂದು ಉಳಿದಿದೆ. ಒಳ್ಳೆ ಜಂಪಿಂಗ್ ಅಲ್ಲಿ ಸಿಕ್ಕಾಕೊಂಡ್ರೆ ಮಾರ್ನಿಂಗ್ ಅವರು ದಾಳಿಗೆ ಹೋಗಿದ್ದಾರೆ. ಅವರು ಬೋನಸ್ ತಂದ್ರೆ 1,000 ರೂಪಾಯಿ ರಾಘು ಗಸ್ತಿ ಅವರಿಂದ. ಈ ದಾಳಿಗಾರ ಒಂದು ಬೋನಸ್ ತಂದ್ರೆ 1,000 ರಾಘು ಗಸ್ತಿ ಅವರಿಂದ. ಒಳ್ಳೆ ಹಿಡಿತ. 1 ನಿಮಿಷದ ಪಂದ್ಯ. ಕೊನೆಯ 1 ನಿಮಿಷ. 2 ತಂಡದ ಕ್ಯಾಪ್ಟನ್ ಕೊನೆಯ 1 ನಿಮಿಷ. ಈಗ ಹಳ್ಳಿಮಟ್ಟಿ ತಂಡದ ಆಟಗಾರ ದಾಳಿಯನ್ನು ನಿಧಾನಗತಿಗೆ ಮಾಡ್ತಿದ್ದಾನೆ. ಇನ್ನ ಮುಂದಿನ ವರ್ಷಕ್ರಿ ಸ್ಟೇಜ, ಗ್ಯಾಲರಿ, ಮ್ಯಾಟ ಯಾರ ಕೊಡಂಗಿದ್ರು ಕೊಡ್ಬೋದು. ಐನಾಪುರ್ ಬರಪ್ಪ, ಜಲ್ದಿ ಬರಬೇಕು. ಸ್ವರ್ಗ ಮತ್ತು ಐನಾಪುರ್. ವೀಲುಬಾಯಿ ಹಳ್ಳಿಮಟ್ಟಿ. ಸರ್ ನೆಕ್ಸ್ಟ್ ಮ್ಯಾಚ್. ಹಲೋ 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 ರೀ